ಈ ವಿಡಿಯೋ ನೋಡ್ರಿ. क्यों आगे बता। हम इसको आएंगे। मेरे मरने के बाद तुम सब फंसेंगे। कौन कौन सा सब फंसेंगे। कौन सा फंसे? ये पुलिस वाले फंसेंगे। फंसेंगे वो लोग और सब फंसेंगे। ಇದು ರಾಜಸ್ಥಾನದಾಗ ಆಗಿರುವಂತ ಘಟನೆ ರೀ. ಅದು 13 ವರ್ಷದ ಹುಡುಗಿ ಅನ್ನೋದು ನೋಡ್ದನ 30 ಜನ ಆ ಹುಡುಗಿಗೆ ಚಿತ್ರಹಿಂಸೆ ಕೊಟ್ಟು ರೇಪ್ ಮಾಡಿದಾರಂತೆ. ಸೊ ಇದನ್ನ ಕೇಳೋದಕ್ಕ ಎಟ್ಟ ಕೆಟ್ಟ ಅನಿಸ್ತೈತ್ರಿ. ಪಾಪ ಹುಡುಗಿ ಒಂದು ಸಣ್ಣದೈತಿ, ಒಂದು ಸಣ್ಣ ಮಗು ಐತಿ ಅಂತ ಈಗ ನೋಡ್ದ ಈ ತರ ಎಲ್ಲ ಹಿಂಸೆ ಮಾಡಿ 30 ಜನ ಅಂದ್ರೆ ಅದ್ರ ಪರಿಸ್ಥಿತಿ ಹೆಂಗ ಆಗಿರ್ಬಾರ್ದು. ಅದನ್ನ ನೆನೆಸ್ಕೊಂಡ್ರನ ಕೆಟ್ಟ ಒಂಥರ ಅಳುನ ಬರ್ತದ ರೀ. ಸೊ ಅವ್ರು ಹೆಂಗಾರ ಇದ್ದಾರ್ರಿ, ಅವ್ರೇನ್ ಮನುಷ್ಯರಲ್ಲ ಅಂತ ಅನಿಸ್ತದೆ. ಅವ್ರು ಒಂದು ಮನುಷ್ಯರ ರೂಪದಾಗಿರೋ ರಾಕ್ಷಸರ ಅವರು. ಸೊ ಇನ್ನ ಎಷ್ಟು ಹೆಣ್ಮಕ್ಳಿಗೆ ಈ ತರ ಆಗುತ್ತಾನ? ಸರ್ಕಾರದವ್ರು ಏನ್ ಮಾಡ್ತಾ ಇದಾರೆ? ಅವ್ರಿಗೆ ಯಾಕೆ ಯಾವ್ದು ಶಿಕ್ಷಣ ಸರಿಯಾಗಿ ಕೊಡ್ಬಾರ್ರಿ? ಪಾಪ ಅದು ಸಣ್ಣ ಹುಡುಗಿ ಐತೆ ಅನ್ನೋದು ನೋಡ್ದನ ಈ ತರ ಮಾಡ್ಯಾರ್ರಿ. ಆ ಆಟೋ ಚಾಲಕಾರ ಏನಾರ ಅವ್ನಿಗೊಂದ್ ಸ್ವಲ್ಪ ಮಾನವೀಯತೆ ಅನ್ನೋದರ ಇಲ್ಲೇ ಐತೋ ಇಲ್ಲೋ ಅನಿಸ್ತದ ನನಗ. ಅವ್ನು ಹುಟ್ಸಿದ ಒಂದು ತಾಯಿ ಒಬ್ಬಕ್ಕೆ ಹೆಣ್ಮಗಳದಾಳ ಅನ್ನೋದು ಒಂದ್ ಅವನಿಗೆ ಕರುಣೆ ಅನ್ನೋದು ಬರ್ಲಿಲ್ಲ ಅಂದ್ರ ಇನ್ನು ಈ ಜಗತ್ನಾಗ ನಾವು ಬದುಕ್ಬೇಕ ಹೆಂಗ ಅನ್ನೋದು, ಎಷ್ಟು ಅಂಜಿಕೆಲೆ ಬದುಕ್ಬೇಕು ಅನ್ನೋದು ನನಗೆ ಗೊತ್ತಾಗ್ತದ್ರಿ. ಯಾರ ಮೇಲೆ ವಿಶ್ವಾಸ ಇಡ್ಬೇಕು, ಯಾರ ಮೇಲೆ ಬಿಡ್ಬೇಕು ಅನ್ನೋದು ತಿಳಿವಲ್ದು. ಅಲ್ಲ, ಗೌರ್ಮೆಂಟ್ದವ್ರು ಇವರಿಗೆ ಬೇಲ್ ಮೇಲೆಲ್ಲ ಹೊರಗ್ ಬಿಡ್ತಾರಂತ. ಯಾಕೆ ಬಿಡ್ಬೇಕ್ರಿ ಅವ್ರನ್ನ ಹೊರಗ್ ಬಿಡುವುದಲ್ರಿ ಅವ್ರನ್ನ. ಇವ್ರ ತಪ್ಪಿತಸ್ತ್ರ ಅದಾರ ಅಂತ ಅಂದ್ರ ಅವ್ರನ್ನ ಅವಾಗ ಗಲ್ಲಿಗೆ ಏರಿಸ್ಬೇಕ, ಇಲ್ಲ ಅವ್ರನ್ನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ಬೇಕ. ಅವಾಗ ಗಾಂಧೀಜಿಯವ್ರು ಹೇಳಿದ್ರು, ಯಾವಾಗ ಭಾರತದಾಗ 12 ಗಂಟೆಗೆ ಹೆಣ್ಮಕ್ಳು ಸ್ವತಂತ್ರವಾಗಿ ಏನು ಅಂಜಿಕಿಲ್ದ ಅಡ್ಡಾಡ್ತಾಳ ಅವಾಗ ಸ್ವತಂತ್ರ ಸಿಕ್ಕಂಗ ಅತ್ಯಕರಂದ್ರ ಅವಾಗ ಅವ್ರಿಗೆ ತಿಳಿದಿತ್ರಿ ಅಂತ ಮಾತು ಹೇಳಿದ್ರು. ಅವಾಗ ಎಷ್ಟೋ ಜನ ಕಷ್ಟಪಟ್ಟು ಬ್ರಿಟಿಷರಿಂದ ನಮ್ಮ ಹಿರಿಯರು ಸಾವು ಬದುಕಿನ ಮಧ್ಯೆ ಹೋರಾಡಿ ಎಷ್ಟೋ ಮಂದಿ ಪ್ರಾಣ ಕೊಟ್ಟು ನಮಗ್ ಸ್ವತಂತ್ರ ತಂದು ಕೊಟ್ರು. ಸೊ ಈಗ ಈ ನಮ್ ಮುಂದಿನ ಪೀಳಿಗೆ ಚಲೋ ಇರ್ಲಿ ಅಂತ ಅವ್ರು ಅಷ್ಟು ಕಷ್ಟಪಟ್ಟು ಸ್ವತಂತ್ರ ತಂದು ಕೊಟ್ರು. ಈಗೂ ಇಂಥ ಹೊಲಸು ಜನಗಳು ಅದಾರ. ನನಗ ಅನಿಸ್ತೈತಿ ಈ ಬ್ರಿಟಿಷರಿದ್ದ ಕಾಲದಾಗನ ನಮ್ದು ಜನ ಚಲೋ ಇದ್ರು. ಒಬ್ರಿಗೊಬ್ರು ಅವ್ರು ಒಬ್ರ ಮೇಲೆ ಹತ್ಯೆ ಮಾಡ್ತಿದ್ರು, ಒಬ್ರು ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಅನ್ನೋದು ಇದ್ದಿದ್ದಿಲ್ಲ. ಅವ್ರು ಬರೇ ಬಂಗಾರ ಬೆಳ್ಳಿ ನಮ್ಮ ಆಸ್ತಿಯನ್ನ ಕಬಳ್ಸಕ್ ನೋಡಿದ್ರು ಹೊರತಾಗಿ ಇಂಥ ಹೆಣ್ಮಕ್ಳ ಮೇಲೆ ಕಣ್ಣು ಹಾಕು ಇಂಥ ಹೊಲಸು ಉದ್ಯೋಗ ಮಾಡ್ಲಿಲ್ಲ. ಅವಾಗ ನನಗ ಅನಿಸ್ತೈತಿ ಅವ್ರ ಆಳ್ತಿದ್ರ ಬೇಷಿತ್ತೇನೋ ಅಂತ ಹೇಳ್ಕಂದ್. ಯಾಕಂದ್ರ ಈಗ ನಮ್ಮ ದೇಶದೊಳಗನ ಇಂಥವ್ರು ಆಗ್ಬಿಟ್ಟಾರ್ರಿ. ಇವ್ರಿಗೆ ಏನು ಹೇಳೋರಿಲ್ಲ ಕೇಳೋರಿಲ್ಲ. ಗೋರ್ಮೆಂಟ್ಗಂತೂ ಅನ್ಸಂಗಿಲ್ಲ, ಗೋರ್ಮೆಂಟ್ದವ್ರಿಗೆ ಸರಿಯಾಗಿ ಶಿಕ್ಷಣ ಕೊಡಂಗಿಲ್ಲ. ಯಾಕೆ ಶಿಕ್ಷೆ ಕೊಡಂಗಿಲ್ರಿ ಅವ್ರಿಗೆ? ನೀವು ಅವ್ರಿಗೆ ಬೇಲ್ ಕೊಡ್ತಾರಂತ್ರಿ. ಅವ್ರಿಗಂತೂ ಒಂದು ದೊಡ್ಡ ಚಪ್ಪಾಳೆ ರೀ ನನ್ನ ಕಡೆಯಿಂದ. ಯಾಕಂತಂದ್ರ ಇಂಥವ್ರಿಗೆ ನೀವು ಬೇಲ್ ಕೊಡಿಸಿ ಹೊರಗೆ ಬಿಟ್ರಂದ್ರೆ, ಈಗ ಅದು ಒಂದು ಘಟನೆ ಆಗೈತ್ರಿ. ಅವ ಬೇಲ್ ಮೇಲೆ ಹೊರಗಡೆ ಇದ್ರಿ, ಮತ್ತೊಂದು ಹುಡುಗಿಗೆ ರೇಪ್ ಮಾಡಿ ಮತ್ತೆ ಆಕಿನ ಕೊಂದು ಮತ್ತೆ ಜೈಲಿಗೆ ಹೋಗ್ಯಾನ್ರಿ. ಮೊದಲು ಅದ ಕೇಸ್ನಾಗ ಒಳಗ್ ಹೋಗಿದ್ದ, ಅವ್ನು ಬೇಲ್ನಾಗಿದ್ದು ಹೊರಗೆ ಬಂದಾಗ ಮತ್ತು ಅದ ಕೆಲಸ ಮಾಡ್ಯಾನ್ರಿ. ನೋಡ್ರಿ, ಈ ಲೆವೆಲ್ಕ ಈ ಮಟ್ಟಕ್ಕೆ ಒಂದು ಸಣ್ಣ ಮಕ್ಕಳನ್ನ ಬಿಡಂಗಿಲ್ಲ ಅಂತವ್ರಿಗೆ ಈ ಕೆಲಸ ಮಾಡ್ತಾರಂತಂದ್ರ ಅವ್ರಿಗೆ ಮನುಷ್ಯತ್ವ ಅನ್ನೋದು ಇರಂಗೇ ಇಲ್ಲ. ಮತ್ತೆ ಅಂತವ್ರಿಗೆ ನೀವು ಎದಕ್ ಬೇಲ್ ಕೊಟ್ಟು ಅವ್ರಿಗೆ ಯಾಕೆ ಅವ್ರು ತಪ್ಪು ತಿದ್ಕೊಳ್ಳಿ ಅಂತ ಯಾಕಂದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡತ್ರಿ. ಅವ್ರಿಗೆ ಶಿಕ್ಷೆ ಕೊಡ್ರಿ ಅಂದ್ರೆ ಅದು ಚಿತ್ರಹಿಂಸೆ ಕೊಟ್ಟ ಶಿಕ್ಷೆ ಕೊಡ್ರಿ. ಯಾಕಂದ್ರ ಅದನ್ನ ಪ್ರತಿದಿನ ನೀವು ಯಾವ ತರ ಹಿಂಸೆ ಕೊಡ್ತೀರಿ, ಅವ್ರಿಗೆ ಯಾವ ತರ ಹಿಂಸೆ ಕೊಟ್ಟು ಸಾಯಿಸತ್ತೀರಿ ಅಂತ ಹೇಕರಿಂದ ಒಂದು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಾಗ ಹಾಕ್ರಿ. ಅಂದ್ರೆ ಇನ್ನೊಬ್ರು ಮುಂದೆ ಮಾಡೋರಿಗೆ ಗೊತ್ತಾಗ್ತೈತಿ, ನಾ ಇಂಥ ಕೆಲಸ ಮಾಡಬಾರ್ದಪ್ಪ, ಈ ತರ ಶಿಕ್ಷೆ ಆಗ್ತೈತೆ ಅಂತೇಳಿ. ಅಂದಾಗ ಇದು ನಿಂದಿರ್ತೈತೆ, ಅಲ್ಲಿ ತನ ನಿಂದ್ರಂಗಿಲ್ರಿ ಇದು. ಅಲ್ಲಿ ಗೌರ್ಮೆಂಟ್ದವ್ರು ಈ ತರ ಒಂದು ಕಠಿಣ ಶಿಕ್ಷೆಗಳನ್ನ ಅವ್ರಿಗೆ ಯಾಕೆ ಕೊಡಂಗಿಲ್ಲ ಅಂತ ಹೇಳಿ ಎಷ್ಟರ ಅವ್ರಿಗೆ ಅವಕಾಶ ಕೊಡ್ತೀರಿ. ಇನ್ನ ಎಷ್ಟು ಹೆಣ್ಮಕ್ಳು ಬಲಿ ಆಗ್ಬೇಕಂತ ಹೇಳಿ ನಿಮ್ ಕನಸೈತ್ರಿ. ಜನಸಾಮಾನ್ಯರ ಕಷ್ಟಗಳನ್ನ ನೀವು ಅರ್ಥ ಮಾಡ್ಕೊಲಿಕ್ಕಂದ್ರ ನೀವು ಗೌರ್ಮೆಂಟ್ನಾಗ ಇದ್ದು ಉಪಯೋಗ ಏನ್ರಿ? ನಾವು ನಿಮಗೆ ಎದಕ್ ಮುಂದೆ ವೋಟ್ ಹಾಕಿ ನಿಮಗೆ ಗೆಲ್ಲಿಸಿ ಅಲ್ಲಿ ಓದಿರ್ತೀವಿ ಅಂದ್ರೆ ನಮ್ಮ ಸಾಮಾನ್ಯರ ಕಷ್ಟಗಳನ್ನ ನೀವು ಕೇಳ್ಬೇಕಂತ ಹೇಳಿ ಅದಕ್ಕೆ ಸರಿಯಾದ ಶಿಕ್ಷಣ ನೀವು ಕೊಡ್ತೀರಿ ಅಂತ ಹೇಳಿ ಮತ್ತೆ ನೀವು ಕೇಳಂಗಿಲ್ಲ ಅಂದ್ರ ನಿಮಗೆ ವೋಟ್ ಹಾಕಿ ಉಪಯೋಗರ ಏನು? ನೀವು ಅಲ್ಲಿ ಸರ್ಕಾರದಾಗ ಇದ್ದು ಉಪಯೋಗರ ಏನ್ರಿ? ನಮ್ಮ ಜನಸಾಮಾನ್ಯರಿಗೆ ಒಪ್ಪಿಸಿ ಬಿಡಿರ್ಬೇಕಾರ ಅವ್ರನ್ನ ಅಲ್ಲೇ ರೋಡ್ನಾಗ ಕಡ್ದು 12 ಮಾಡ್ತೀವ್ರಿ. ಯಾಕ್ರಿ? ಅವ್ರು ತಪ್ಪು ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಅವ್ರಿಗೆ ಏನು ಬೇಲು ಕೊಡ್ಬೇಡ್ರಿ, ಅವ್ರನ್ನ ಜೈಲ್ನಾಗ ಇಟ್ಕೋಬೇಡ್ರಿ. ಅವ್ರನ್ನ ಚಿತ್ರಹಿಂಸೆ ಅವ್ರಿಗೆ ಪಾಪ ಕೂಸುಗಳು ಅನ್ನೋದು ನೋಡ್ಲಾರ್ದೆ ಮಾಡಿರಂತ ಮನಸ್ಥಿತಿ ಇರೋರು ಅವ್ರಿಗೆ ಮನಸ್ಥಿತಿನ ಇರುದಿಲ್ರಿ. ಅವ್ರನ್ನ ಅಲ್ಲೇ ಕಡ್ದ ಬಿಡುದ್ರಿ, ಅವ್ರಿಗೆ ಗಲಿಗೆ ಏರಿಸ್ಬೇಕ್ರಿ, ಇಲ್ಲ ಪೆಟ್ರೋಲ್ ಹಾಕಿ ಸುಟ್ಟು ಬಿಡ್ಬೇಕ್ರಿ. ಬಿಡಿರ್ಬೇಕಾರ ನಮಗೆ ನಾವು ಮಾಡ್ತೀವಿ ಜನಸಾಮಾನ್ಯರು ಅಷ್ಟ್ರು ನಿಮ್ ಕಡೆ ಆಗ್ಲಿಕ್ಕಂದ್ರ. ಎದಕ್ರಿ ಇಂಥವ್ರಿಗೆ? ಎದಕ್ಕೆ ಇವ್ರಿಗೆ ತಪ್ಪು ಸಾಧ್ಯನೇ ಇಲ್ರಿ ಅವ್ರು ತಪ್ಪು ತಿಳ್ಕೊಳಕ್? ಯಾಕಂದ್ರೆ ಅವ್ರಿಗೆ ತಪ್ಪು ಮಾಡ್ತೇನೆ ಅನ್ನೋದಾಗ ಗೊತ್ತಿಲ್ಲ, ಇಂಥವ್ರಿಗೆ ತಪ್ಪು ತಿಳ್ಕೊತಾರಂತ ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಕೊಡ್ಲಾರ್ದ ಇಡೋದು ಅಂದ್ರು ದೊಡ್ಡ ತಪ್ಪರಿ. ಅಲ್ರಿ, ಆ ಹುಡುಗಿಗೆ ಎಷ್ಟು ನೋವಾಗಿರ್ಬಾರ್ತದ, ನೋವಾಗ್ತದ ಬಿಡ್ರಿ ಅಂತ ಅಂದ್ರೂ ಅಕ್ಕಿಗೆ ಮತ್ತೆ ಆಲ್ಕೋಹಾಲ್ ಕುಡಿಸಿ ಮತ್ತೆ ಮಾಡ್ಯಾರಂತಂದ್ರಿ. ಅವ್ರೇನ್ ಮನುಷ್ಯರ ಅಲ್ರಿ, ಅವ್ರ ಕರೆನ ರಾಕ್ಷಸರ ಅದಾರ್ರಿ. ಸೊ ಇದಕ್ಕೆ ಏನಾರ ಒಂದು ನೋಡ್ರಿ, ಈಗ ಮನಿಗ್ ಬಂದವ್ರ ಮೇಲೆ ಸದಕ್ಕೂ ವಿಶ್ವಾಸ ಇಡಲ್ದಂತ ಪರಿಸ್ಥಿತಿ ಆಗ್ಬಿಟ್ಟೈತ್ರಿ. ಈಗ ಯಾರು ಹೆಂಗೋ ಏನು ಅಂತ ಯಾಕಂದ್ರೆ ಹೆಣ್ಮಕ್ಳಿಗಂತೂ ಏನು ಸೇಫ್ಟಿ ಇಲ್ದಂಗ ಆಗೈತ್ರಿ. ಎಲ್ಲಾ ಮನ್ಯಾಗೂ ಒಂದೇ ತರ ಪರಿಸ್ಥಿತಿ ಇರಂಗಿಲ್ರಿ. ಯಾಕಂದ್ರ ಕೆಲವೊಂದಿಷ್ಟು ಮನೆಯೊಳಗ ಅವ್ವ ಅಪ್ಪನೂ ಹೋಗಿ ದುಡ್ಕೊಂಡ್ ಬರೋದಿರ್ತೈತಿ. ಅಂದಾಗ ಅವ್ರ ಜೀವನ ನಡೀತಿರ್ತೈತಿ. ಅಂತಲ್ಲಿ ಹೆಣ್ಮಕ್ಳನ್ನ ಮನೆಯೊಳಗೆ ಬಿಟ್ಟು ಹೋಗ್ಬೇಕಾಗ್ತೈತಿ. ಇಲ್ಲ ಅವ್ರಿಗೆ ಕೆಲವೊಂದಿಷ್ಟು ಸಾಲಿಗೆ ಹೋಗ್ಬೇಕು, ಎಲ್ಲೋ ಕ್ಲಾಸಿಗೆ ಹೋಗ್ಬೇಕು ಅಂದ್ರೆ ಅವ್ರನ್ನ ಒಬ್ಬರನ್ನ ಬಿಡ್ಬೇಕಾದ ಅಂತ ಪರಿಸ್ಥಿತಿ ಇರ್ತದ್ರಿ. ಸೊ ಅಂತದ್ರೊಳಗ ಮತ್ ಈಗ ನೀನ್ ದುಡಿಬೇಕ್ರೋ, ಜೀವನ ನಡೆಸ್ಬೇಕು, ಏನ್ ಇಂತಾದ ಸೇಫ್ಟಿ ಅತ್ತೇಕೆ ನಾವು ಅವ್ರ ಹಿಂದಿಂದ ಅಡ್ಡಾಡ್ಬೇಕು? ಒಬ್ಬರಿಗೆ ಶಿಕ್ಷೆ ಕೊಡ್ರಿ, ನೀವು ಇನ್ನೊಬ್ರ ಇಂಥ ಕೆಲಸ ಮಾಡಂಗಿಲ್ರಿ. ಅವ್ರಿಗೆ ಯಾವ ತರ ಶಿಕ್ಷೆ ಕೊಡ್ರಿ ಅಂತಂದ್ರ ಇನ್ನೊಬ್ರ ಅಂತ ಕೆಲಸ ಕೃತ್ಯ ಮಾಡಾಕ ಹೋಗಿರ್ಬಾರ್ದ್ರಿ, ಅಂತ ಶಿಕ್ಷೆ ಕೊಡ್ರಿ. ಅಂದ್ರೆ ಇನ್ನೊಬ್ರು
ಜನಸಾಮಾನ್ಯರಿಗೆ ನಾವು ಆರಾಮಾಗಿ ಅಡ್ಡಾಡ್ಬೋದ್ರಿ. ಇಲ್ಲಾಂದ್ರ ಈ ತರ ಪರಿಸ್ಥಿತಿ ಬತ್ತಂದ್ರ ಈ ಜೀವನ ಮಾಡುದ ಕಷ್ಟ ಆಗ್ಬಿಡ್ತದ್ರಿ.